ಹಾಲಲ್ಲಿ ಪೌಡರ್ ಹಾಕಿ ಸಕ್ಕರೆ ಹಾಕಿ ಕಲಸ್ಬಿಡೋದು. ಅಯ್ಯೋ ಮೊದ್ಲು ಸ್ಟವ್ ಹಚ್ಬೇಕಲ್ವಾ ಮಾವ? ನೀನಂದ್ರೆ ಬುದ್ಧಿ ಇಲ್ದೇ ಇರೋನು. ನೈನಿ ಎಲ್ಲಾರ್ಗೂ ದಿನ ಅಡ್ಗೆ ಮಾಡಿ ಹಾಕೋಳು. ಸ್ಟವ್ ಹಚ್ಬೇಕು ಅನ್ನೋದೊಳಗೇನ್ ಗೊತ್ತಾಗಲ್ವಾ? ಹಚ್ಚಿದ್ರೆ ಬ್ಲಾಸ್ಟ್ ಆಗಲ್ವಾ? ಯಾಕೆ ಬ್ಲಾಸ್ಟ್ ಆಗತ್ತೆ? ಸುಡಲ್ವಾ ಅನ್ನಕ್ಕೋಗಿ ಬ್ಲಾಸ್ಟ್ ಆಗಲ್ವಾ ಅಂದ ವಿಶಾಲ್. ಹೌದು ಕರೆಕ್ಟೇ. ಅಯ್ಯ ಉರಿ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಬೆಂಕಿ ಅಲ್ವಾ? ಬೆಂಕಿ ಉರಿಬೇಕು, ಹಾಲ್ ಕಾಯ್ಬೇಕು, ಆಮೇಲೆ ಕಾಫಿ ಮಾಡ್ಬೇಕು. ಇದ್ ಗೊತ್ತಿರೋದೇ ಅಲ್ವಾ ಬಾವಾ? ಇವ್ರಿಗೆ ಗೊತ್ತಾಗಿರೋದು ಬೇರೆನೆ ಸುಮನ. ಅತ್ತೆ ತಗೊಳ್ಳಿ ಇದನ್ನ. ವಲ್ಲಭವ ತಗೊಳ್ಳಿ ಕಾಫಿನ. ಕುಡೀರಿ ಇದನ್ನ. ನೀವು ಕುಡಿದ್ಮೇಲೆ ಆಗ ಶುರುವಾಗುತ್ತೆ ನಿಜವಾದ ಮಜಾ. ಮಗು ಸಾಯ್ಲಿಲ್ಲ, ಇವಳಿಗೂ ಏನೂ ಆಗ್ಲಿಲ್ಲ. ಗ್ಯಾಸ್ ಲೀಕ್ ಆಗ್ತಾ ಇದ್ದಿದ್ದು ಗೊತ್ತಾಗೋಯ್ತಾ? ಹೇಗಿದೆ ಅತ್ತೆ ಕಾಫಿ? ಗುಡ್. ವೆರಿ ಗುಡ್. ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾವ್ ಆತರ ಮಾಡ್ತಾ ಇರ್ಲಿಲ್ಲ. ಹೇಗೆ? ಏನಾಯ್ತು? ಅಯ್ಯೋ ಬಿಡು ಬಿಡು ಬಿಡು, ಜಾಗ ಬಿಡು. ಅಯ್ಯೋ ಯಾಕೆ ಈ ತರ ಓಡ ಹೋದ್ರು? ಮಾಮ್ ಏನಾಯ್ತು? ಏನ್ ಅಷ್ಟ್ ಅರ್ಜೆಂಟ್ ಕೆಲ್ಸನೋ ಏನ್ ಕತೆನೋ? ಕೂತಿ ಎದ್ದ ತಕ್ಷಣ ಮತ್ತೆ ಕೂತ್ಕೋಬೇಕು ಅನ್ಸುತ್ತೆ ಕಣೋ. ನನಗಂತೂ ವಾಶ್ರೂಮ್ ಅಲ್ಲೇ ಮಲ್ಕೋಬೇಕು ಅನಿಸ್ತಿದೆ ಮಾಮ್. ನೀರ್ ಹಾಕೊಂಡು ಸುಸ್ತಾಗೋಗಿದೆ. ಬಾತ್ರೂಮನ್ ಯಾಕೆ ತೊಳ್ತೀಯೋ? ಒಂದೇ ನಿಮಿಷ ಮತ್ತೆ ಬರ್ತಾ ಇದೆ. ಅಯ್ಯೋ ಇಲ್ಲಿ ತಗೊಳ್ಳಿ. ದೇವ್ರೆ. ಈ ಸಕ್ಕರೆನ ತಗೊಂಡು ನಿಮ್ ಬಾಯಿಗೆ ಹಾಕೊಳ್ಳಿ. ಟಾಯ್ಲೆಟ್ಗೆ ಹೋಗೋಕ್ಕೂ ಮುಂಚೆ ತಿನ್ನೋದು ಒಳ್ಳೇದಾ? ತುಂಬಾ ಒಳ್ಳೇದು ಅತ್ತೆ. ಸ್ವೀಟ್ ತಿನ್ನೋವರೆಗೂ ಬೇದಿ ನಿಲ್ಲಲ್ಲ ನಿಮ್ಗೆ. ನಮ್ ಪರಿಸ್ಥಿತಿ ಹೀಗಿದೆ ಅಂತ ನಿನ್ಗೆ ಗೊತ್ತು? ನಿಮ್ ಹೊಟ್ಟೆ ಕೆಡೋ ಹಾಗೆ ಮಾಡಿದ್ದು ನಾನೇ. ಅದಕ್ಕೆ ಎಸ್ವಲ್ಲ ಬಾವ. ಹೌದು ಅತ್ತೆ. ಕಾಫಿನಲ್ಲಿ ಪೌಡರ್ ಬೆರೆಸಿ ಚೆನ್ನಾಗಿ ಕಲಸಿ ನೀವದನ್ನ ಕುಡಿಯೋ ಹಾಗೆ ಮಾಡಿದ್ವಿ. ನಾನು ಗಾಯತ್ರಿ ಪುಟ್ಟಿ ಅಲಿಯಾಸ್ ಗಾಯತ್ರಿ ಅಮ್ಮೋರು. ನಾವು ಬಾತ್ರೂಮ್ ಒಳಗೆ ಹೊರಗೆ ಹೋಗಿ ಬಂದು ನರಕ ಯಾತನೆ ಪಡ್ತಾ ಇದ್ರೆ ನೋಡ್ಕೊಂಡು ಖುಷಿ ಪಡ್ಬೇಕು ಅನ್ಕೊಂಡಿದ್ಯಾ ತ್ರಿನೇತ್ರಿ? ಖಂಡಿತ ತಪ್ಪು. ತ್ರಿನಯಿನಿ ನಾನು. ಅಯ್ಯಯ್ಯ ಮತ್ತೇನೋ ಹೇಳ್ತಿದ್ಯಾ? ಇದು ಮೋಸದಾಟ. ಆಟ ಚೆನ್ನಾಗೇ ಆಡ್ತಿದ್ದೀನಿ ಬಾಬಾ. ಕಿಚನ್ ಅಲ್ಲಿ ಗ್ಯಾಸ್ ಲೀಕ್ ಆಗೋ ಹಾಗೆ ಮಾಡಿ ಅದು ಗೊತ್ತಾಗಬಾರ್ದು ಅಂತ ನನಗೆ ಕಾಫಿ ಪೌಡರ್ನ ನೀವು ವಾಸನೆ ತೋರಿಸಿ ಒಂದೇ ಸಲ ನನ್ನನ್ನು ಮುಗಿಸ್ಬಿಡ್ಬೇಕು ಅಂತ ನೋಡಿದ್ರಿ. ಆದ್ರೆ ಕೆಲಸ ಆಗ್ಲಿಲ್ವಲ್ಲ. ಬಾಯಿ ಮುಚ್ಚೋ. ನೀರಿಗಿಳ್ದು ಚಳಿ ಅಂದ್ರೆ ಹೇಗತ್ತೆ? ನಿಮ್ ಮೊದಲನೇ ಮಗ ಅಮಾಯಕ ಪಾಪ, ಅದೇ ನಮಗ್ ಪ್ಲಸ್ ಪಾಯಿಂಟ್. ಯಾಕೆ?
ರಹಸ್ಯನೂ ಮುಚ್ಚಿಡಕ್ಕಾಗ್ದಿರೋ ಇನ್ನೋಸೆಂಟ್ ಭಾವ ನೀವು. ನೀನು ಶಕ್ತಿವಂತೆ ಅಂತ ತುಂಬಾನೇ ಬೀಗ್ತಾ ಇದೆಯಲ್ವಾ? ನಮಗ್ ಹೀಗ್ ಮಾಡಿರೋ ನಿನ್ನ ಬಿಡೋ ಚಾನ್ಸೇ ಇಲ್ಲ. ಮೈಯಲ್ ಶಕ್ತಿನೇ ಇಲ್ಲ, ಅಂಥದ್ರಲ್ಲೂ ಮಾತೇನ್ ಕಡಿಮೆ ಇಲ್ವಲ್ಲ. ನೋಡಿ, ನಾನ್ ಕಿಚನ್ಗೆ ಹೋಗೋ ಮೊದ್ಲೇ ಅಲ್ಲಿ ನನ್ನ ಮಗಳು ಗಾಯತ್ರಿ ಇದ್ಲು ಅಂದ್ರೆ ನನ್ನ ಮಗಳ ಪ್ರಾಣನ್ ಕೂಡ ನೀವು ತೆಗಿಯಕ್ ಹೊರಟಿದ್ರಿ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನನಗೆ ಬಂದಿದ್ದ ಕೋಪಕ್ಕೆ ಕಾಫಿನಲ್ಲಿ ವಿಷ ಬೆರೆಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಿನ್ ಪ್ರಾಣ ತೆಗೆಯೋದು ನಾನಲ್ಲ, ಗಾಯತ್ರಿ ಅಮ್ಮವರು ಅಂತ ಸುಮ್ಮನೆ ಆಗಿದ್ದೀನಿ. ದೊಡ್ಡಮ್ಮ ಅಲ್ಲ ಮಾಮ್, ಇವಾಗ ಸಾಯಿಸೋದು ಗಾಯತ್ರಿ ಪಾಪು ಅಲ್ವಾ ಮಾಮ್? ಇಲ್ಲಿ ನೋಡಿ ಅತ್ತೆ, ನಾನು ಒಂದೊಂದ್ಸಲ ಒಂದೊಂದ್ ಥರ ಯಾಕೆ ವರ್ತಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದ್ರೆ ನಿಮಗ್ ಟೈಮ್ ಪಾಸ್ ಆಗ್ಬೋದೇನೋ. ಆದ್ರೆ ನನ್ನ ಮಗಳ ಪ್ರಾಣಕ್ಕೆ ಅಪಾಯ ಮಾಡಕ್ ನೋಡಿದ್ರೆ ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ಇರು ಒಂದೇ ನಿಮಿಷ, ಆ ಸಕ್ಕರೆ ಕೊಟ್ಟೋಗ್ತೆ ಪ್ಲೀಸ್. ಅದನ್ನ ತಿಂದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಎಂಜಾಯ್ ವಲ್ಲ ಭಾವ. ಥ್ಯಾಂಕ್ ಯು. ಮಾಮ್ ಬಾಯ್ ತೆಗ್ರಿ ಮಾಮ್, ಹಾಕ್ತೀನಿ. ಅಯ್ಯೋ